ದಿನಕರ ದೇಸಾಯಿ ಅವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿ ಉತ್ತರ ಕನ್ನಡ ಜಿಲ್ಲೆಯ ಧ್ರುವತಾರಿಯಾಗಿದ್ದಾರೆ. ನಿಜ ಧರ್ಮ ಎಂದರೆ ಶಿಕ್ಷಣ. ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂಬುದನ್ನು ಅವರು ತೋರಿಸಿದ್ದಾರೆ ಎಂದು ಸಾಹಿತಿ ಎಚ್.ಎಸ್. ಗುನಗ ಹೇಳಿದರು. ತಾಲೂಕಿನ ಕಾಸರಗೋಡದ ಜನತಾ ವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಸಹಯೋಗದಲ್ಲಿ ಬುಧವಾರ ಆಯೋಜಿಸಿದ್ದ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಿಕ್ಷಣ ಕ್ಷೇತ್ರಕ್ಕೆ ದಿನಕರರ ಕೊಡುಗೆ ಕುರಿತು ಉಪನ್ಯಾಸ ನೀಡಿದರು. ವೈಶಿಷ್ಟ್ಯಪೂರ್ಣವಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವ ದಿನಕರ ದೇಸಾಯಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರು ಕಟ್ಟಿದ ಸಂಸ್ಥೆಗಳಿಂದ ತುಳಿತಕ್ಕೆ ಒಳಗಾದ ಜನರು, ಹಿಂದುಳಿದ ಜನರು ಶಿಕ್ಷಣ ಪಡೆದು ಮೇಲೆ ಬರುವುದಕ್ಕೆ ಸಾಧ್ಯವಾಯಿತು ಎಂದರು. The lives of all great men remind us we can make our lives sublime and departing leave behind footprints on the sands of time. ಮನುಷ್ಯ ಹುಟ್ಟಿ ಬದುಕಿ ಸಾಧಿಸಿ ಹೋಗುವ ಮೊದಲು ಈ ಬದುಕಿನ ದಾರಿಯಲ್ಲಿ ಕೆಲವು ಹೆಜ್ಜೆಗುರುತುಗಳನ್ನು ಫುಟ್ಪ್ರಿಂಟ್ಸ್ಗಳನ್ನು ಬಿಟ್ಟು ಹೋಗ್ತಾರಂತೆ. ಬಹುಶಃ ದಿನಕರ ದೇಸಾಯಿ ಅವರು ಆ ಒಂದು ಸಾಧನೆಯನ್ನು ಮಾಡಿ ಈ ಉತ್ತರ ಕನ್ನಡ ಜಿಲ್ಲೆಯ ಚಿತ್ರದಲ್ಲಿ ಒಂದು ಧ್ರುವತಾರಿಯಾಗಿ ಅವರೊಬ್ಬ ಸಾಹಿತಿಯಾಗಿ ಮಾತ್ರ ಅಲ್ಲ, ಅವರು ಯಾಕೆ ಸೃಷ್ಟಿಸಿದ್ರು ಅಂತಂದರೆ ಅವರು ರಾಜಕಾರಣಿಯಾಗಿ MP ಎಲೆಕ್ಷನ್ ಎಲ್ಲ ಆಯ್ತು ಬಂದರು. ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ದೆಹಲಿಯಲ್ಲಿ ಪ್ರತಿನಿಧಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕ ಎಸ್.ಟಿ. ಹೊರಟಾ ಮಾತನಾಡಿ, ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರವಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರವಾದದ್ದು. ಅವರು ಕಾರ್ಮಿಕ ಮುಖಂಡರಾಗಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದಾರೆ. ಹಲವಾರು ಕೃತಿಗಳನ್ನು ರಚಿಸಿ ಜನಸೇವೆಯನ್ನು ಮಾಡಿದ್ದಾರೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಎಚ್.ಎಸ್. ಗೌಡ ಮಾತನಾಡಿ, ಚುಟುಕು ಬ್ರಹ್ಮ ಎಂದು ಪ್ರಸಿದ್ಧ ಪಡೆದಿರುವ ದಿನಕರ ದೇಸಾಯಿ ಅವರು ಸಾಹಿತ್ಯದ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಬ್ರಹ್ಮ ಎನಿಸಿಕೊಂಡಿದ್ದಾರೆ ಎಂದರು. ಕೂಡ ಅವರು ಬ್ರಹ್ಮನೇ, ಯಾಕೆಂದ್ರೆ ಸಾಕಷ್ಟು ಅವರ ಹತ್ರ ಸಂಗ್ರಹಿಸುವಂತ ಅನುಭವಿಸುವಂತ ಅನುಕೂಲಗಳಿತ್ತು. ಆದರೆ ಸರಳತೆಯಿಂದ ಮೆರೆದವರು, ಹಾಗಾಗಿ ಅದರಲ್ಲೂ ಕೂಡ ಅವರು ಬ್ರಹ್ಮ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಎಚ್.ಎಂ. ಮಾರುತಿ, ನಿವೃತ್ತ ಮುಖ್ಯಾಧ್ಯಾಪಕ ಎಂ.ಎಚ್. ನಾಯ್ಕ್, ಗ್ರಂಥಪಾಲಕ ಮಂಜುನಾಥ್ ಗೌಡ ಮಾತನಾಡಿದರು. ದಿನಕರ ದೇಸಾಯಿ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ವೇಳೆ ಕಸಾಪ ಕೋಶಾಧ್ಯಕ್ಷ ನಾರಾಯಣ್ ಹೆಗ್ಡೆ, ಸದಸ್ಯರಾದ ಶುಭಾ ವಿಷ್ಣು ಸಭಾಯಿತ, ಎಂಡಿ ಹರಿಕಾಂತ್, ಶಿಕ್ಷಕರಾದ ಸಬಿತಾ ನೊರೋಹ್ನ, ಸೌಮ್ಯ ಹೆಗ್ಡೆ, ರಾಜೇಶ್ ಕಾಕಡೆ, ಶಿವಣ್ಣ ಸವದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರು ನ್ಯೂಸ್, ಹೊನ್ನಾವರ.